ಜನ್ಮಲಾಭ ಪರಪುಂಸಾನ್ ಅಂತೆ ನಾರಾಯಣ ಸ್ಮೃತಿ. ಭಗವಂತನ ವಿಠ್ಠಲ ಸ್ಮರಣೆ ಆಗಬೇಕು. ನಾಮದೇವರು ನೋಡ್ತೀವಲ್ಲ, ಇನ್ನೇನು ಶರೀರ ಬಿಟ್ಟು ಹೋಗುತ್ತೆ ಅನ್ನುವಾಗ ಬರೋಕ್ಕೆ ಹೋಗ್ತಾರೆ, ಬಿದ್ದೋಗ್ಬಿಡ್ತಾರೆ, ತೆವಳ್ಕೊಂಬಂದಲ್ವಾ. ಇನ್ನೇನು ಆ ಗುಡಿಯ ಹತ್ತಿರ ಬರ್ತಾರೆ ಪಾಪ. ಆ ಗುಡಿಯ ಹತ್ತಿರ ಬಂದ ಕಡೆ ಮೆಟ್ಲನ್ನ ಮುಟ್ಟೋಟೊತ್ತಿಗೆ ಜೀವ ಹೊಟ್ಟು ಅಲ್ವಾ. ಅವ್ರ ಹೆಸರಲ್ಲೇ ಮೆಟ್ಲಿದೆ, ಗೊತ್ತಾಗುತ್ತೆ. ಆದರೆ ನಮಗೆಲ್ಲ ಗೊತ್ತಾಗಲ್ಲ. ಇದನ್ನು ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಅಡ್ಮಿಟ್ ಮಾಡಿಬಿಟ್ಟಿದ್ರೆ ಕೋಮಾದಲ್ಲಿರ್ತಾರೆ, ಯಾವ ಜ್ಞಾಪಕನೂ ಇರೋಲ್ಲ. ಆವಾಗ ಇನ್ನೇನು ಪ್ರಾಣ ಉತ್ಕ್ರಮಣ ಆಗುತ್ತೆ ಎನ್ನುವಾಗ ಗುರು ಬರ್ತಾರಂತೆ. ತಮ್ಮ ಆಧ್ಯಾತ್ಮಿಕ ಗುರು ಬಂದು, ನೋಡೋ ವಿಠ್ಠಲನ ಸ್ಮರಣೆ ಮಾಡೋ, ಮಂಕಾಗಬೇಡ, ನೀನು ಇಡೀ ಕಷ್ಟಪಟ್ಟಿದ್ದಕ್ಕೆಲ್ಲ ನೀನು ಸಾಕು, ವಿಠ್ಠಲ ಅನ್ನೋ ವಿಠ್ಠಲ ಅನ್ನೋ ಬಾಯಲ್ಲಿ ಹೇಳಿಸ್ಬಿಟ್ಬಿಟ್ಟು ಹೋಗ್ತಾರಂತೆ. ಗುರು ಆ ಕೆಲಸ ಮಾಡ್ತಾರಂತೆ. ಅದನ್ನು ಆ ಯತಿಗಳು ಹೇಳ್ತಿದ್ರು. ಅದು ಯಾವ ಪುರಾಣದಲ್ಲಿದೆಯೋ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ವಿಚಾರ ತುಂಬ ಚೆನ್ನಾಗಿದೆ. ಅದಕ್ಕೆ ಯಾವಾಗಲೂ ಗುರುವಿನ ಉಪಾಸನೆ ಮಾಡಬೇಕು ಅನ್ನೋದು. ಅದಕ್ಕೆ ಮಂಕಾಗಬೇಡ, ದುಃಖಿಸ್ಬೇಡ, ಹೆದರಬೇಡ. ಹೆಚ್ಚಿನ ಅಂಶ ಎಲ್ರಿಗೂ ಶರೀರ ಬಿಡುವಾಗ ನಾನು ಶರೀರ ಬಿಟ್ಟು ಹೋಗ್ತಿದ್ದೀನಿ ಅಂತ ಗೊತ್ತಾಗತ್ತೆ. ಆ ಅರಿವು ಭಗವಂತ ಕೊಡ್ತಾನೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಷ್ಟೇ. ದೇ ಆರ್ ಅನೇಬಲ್ ಟು ಸ್ಪೀಕ್. ಮಾತಾಡೋಕ್ಕಾಗಲ್ಲ. ಗರುಡ ಪುರಾಣದಲ್ಲಿ ಅದರ ವರ್ಣನೆ ಮಾಡಿದ್ದಾರೆ. ಮಾತಾಡೋಕ್ಕಾಗಲ್ಲ. ಅವ್ರು ಮಾತಾಡೋದು ಯಾರಿಗೂ ಕೇಳೋದೂ ಇಲ್ಲ. ಜೀವ ಹೋಗ್ತಿರುತ್ತೆ. ಎಷ್ಟೋ ಜನ ತುಂಬ ಸಂಕಟ ಪಡ್ತಾರೆ. ಪಾಪಿಷ್ಟ್ರಿಗೆ ಭಾಳ ಸಂಕಟ ಪಡ್ತಾರೆ. 100 ಚೇಳು ಒಮ್ಮೆಲೆ ಕುಟ್ಟಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ಯಾತನೆ ಆಗುತ್ತಂತೆ ಶರೀರದಿಂದ ಜೀವ ಈಚೆ ಬರಬೇಕಾದ್ರೆ. ಪಾಪಿಷ್ಟ್ರಿಗೆ, ನಿಮ್ಗೆ ಯಾರಿಗೂ ಆಮೇಲೆ ನೀವು ಯಾರಿಗೂ ಆಮೇಲೆ ಬಿಟ್ಕೊಳ್ಬೇಕು. ಗರುಡ ಪುರಾಣದಲ್ಲೇ ಹೇಳಿದೆ ಪಾಪಿಷ್ಟ್ರಿಗೆ ಅಂತ. ಅದಕ್ಕೆ ಹಳ್ಳಿಗಳಲ್ಲಿ ಒಂದು ಮಾತಿದೆ, ಯಾಕಂಗೆ ಕೂಕೋತೀಯೋ, ಏನು ಜೀವ ಹೋಗ್ತಾ ಇದೆಯಾ ಅಂತ. ಅಂದರೆ ಜೀವ ಹೋದರೆ ಇಷ್ಟು ಯಾತನೆ ಆಗುತ್ತೆ ಅಂತ ಅರ್ಥ ಅಲ್ಲವೇ. ಅದಕ್ಕೆ ಗುರುಗಳು ಬಂದು ಆ ಸಮಯದಲ್ಲಿ ಭಯ ಪಡಬೇಡ. ಯಾಕೆಂದರೆ ಯಮದೂತರು ಕಾಣಿಸ್ಕೊಂಡ್ಬಿಡ್ತಾರಂತೆ. ಎಷ್ಟೋ ಜನ ಮಲಮೂತ್ರಗಳು ಮಾಡ್ಕೊಂಡ್ಬಿಡ್ತಾರೆ. ಗಾಬರಿ ಆಗಬೇಡ, ಭಯ ಪಡಬೇಡ, ಭಗವಾನ್ ವಿಠಲ ಅನ್ನೋ, ಭಗವಂತನ ಹೆಸರು ಹೇಳೋ, ರಾಮ ಅನ್ನೋ, ವಿಠಲ ಅನ್ನೋ ಅಂತ ಅವ್ರ ಬಾಯಲ್ಲಿ ಹೇಳಿಸ್ಬಿಟ್ಟು ಹೋಗ್ತಾರಂತೆ ಗುರುಗಳು. ಗುರುಗಳಿಗೆ ಆ ಶಕ್ತಿ ಇದೆಯಂತೆ. ಅದಕ್ಕೆ ಇದೆಲ್ಲ ಉಪಾಸನೆ ಮಾಡೋದು. ಎಷ್ಟೋ ಅಂತರಾಳಗಳಿದೆ. ಸುಮ್ಮನೆ ಅಲ್ಲ, ಇನ್ಯಾರೂ ಬರಲ್ವೇ ಮನೆಯವ್ರಿಗೆ. ಪಾಪ ಅವರಿಗೆಲ್ಲ ಎವ್ರಿಬಡಿ ಹ್ಯಾಸ್ ಗಾಟ್ ದೇರ್ ಓನ್ ಲಿಮಿಟೇಷನ್. ಅವ್ರು ಯಾರೂ ಬರೋಕ್ಕಾಗಲ್ಲ. ಅವರೇನು ನೋಡ್ತಿರ್ತಾರೆ, ಬಾಯಲ್ಲಿ ಏನು ಹೇಳ್ತಾರೆ ನೋಡೋಣ, ಎಲ್ಲಿ ಕೀ ಇಟ್ಟಿದ್ದಾರೆ, ಕೀ ಇಟ್ಟಿರೋದು ಹೇಳ್ಬಿಡ್ಲಿ, ಯಾರು ಸಾಲ ಕೊಡೋರು ಇದ್ದರೆ ಹೇಳ್ಬಿಡ್ತಾರೋ ಏನೋ ಹೇಳಿ, ಇವರು ಇದರಲ್ಲೇ ಇರ್ತಾರೆ ಅವರು ಅಲ್ವೇ. ಅವ್ರು ಬೇರೆ ಏನು ಕಟ್ಕೊಂಡು ಏನಾಗಬೇಕಾಗಿದೆ. ಎಷ್ಟೋ ಜನ ದುಃಖಿಸ್ತಾರೆ, ಹೇಳ್ತಾರೆ. ನಿಜವಾಗ್ಲೂ ಆ ಥರ ಪ್ರಾಣೋತ್ಕರಣ ಆಗ್ತಾ ಇರಬೇಕಾದ್ರೆ ವಿಷ್ಣು ಸಹಸ್ರನಾಮ ಹೇಳಬೇಕು ಅಂತಿದೆ, ನಾಮ ಸಂಕೀರ್ತನೆ ಹೇಳಬೇಕು ಅಂತಿದೆ. ಅವ್ರು ಕಿವಿಗೆ ಬೀಳಬೇಕಲ್ಲ. ಯಾರು ಹೇಳುತ್ತಾರೆ? ಹಾಸ್ಪಿಟ್ಲಲ್ಲಿ ಎಲ್ಲ ಅಲೋ ಮಾಡ್ತಾರೆ. ಗುರು ಬಂದು ಅಂತರಂಗದಲ್ಲಿ ಬಂದು ಹೇಳ್ತಾರೆ. ಇದು ಗುರುವಿನ ವಿಶೇಷವಾದಂಥ ಮಹತ್ವ. ಅದಕ್ಕೆ ಗುರು ಉಪಾಸನೆ ಅತ್ಯಂತ ಶ್ರೇಷ್ಠವಾದ ಭಾರತದಲ್ಲಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಎಂಥ ಎತ್ತರದ ಸ್ಥಾನ ಕೊಟ್ಟಿದೆ. ಬೇರೆ ದೇಶದಲ್ಲಿ ಹಾಗಲ್ಲ. ಅವರಿಗೆ ಟೈಲರ್ಸು, ಬಾರ್ಬರ್ಸು, ಟೀಚರ್ಸು ಎಲ್ಲ ಪೇಡೆಡ್ ಸರ್ವೆಂಟ್ ಅಂತಾರೆ. ಅವ್ರು ಈ ಸ್ಥಾನ ಅಲ್ಲಿ ಕೊಡಲ್ಲ ಹೊರ ದೇಶದಲ್ಲಿ. ನಮ್ಮ ದೇಶಕ್ಕೆ ಗುರುಗಳಿಗೆ ಅತಿ ಎತ್ತರದ ಸ್ಥಾನವನ್ನು ಕೊಟ್ಟಿದೆ. ಅದಕ್ಕೆ ಗುರು ಉಪಾಸನೆಯೇ ಬಹಳ ಮಹತ್ವದ್ದು. ಇಲ್ಲಿ ನಾವು ಭಾಗವತದಲ್ಲಿ ಪ್ರವೇಶ ಮಾಡಿದ್ದೀವಿ. ಭಾಗವತದಲ್ಲಿ ಸ್ವತಃ ದೇವಹೂತಿ ಮತ್ತು ಕರ್ದಮ ಮಹಾನ್ ಋಷಿ, ಘೋರ ತಪಸ್ಸು ಮಾಡ್ತಾ ಇದ್ದಂಥ ಮಹಾನ್ ಭಾವ ಕರ್ದಮ ಋಷಿ. ಆಗ ಸ್ವತಃ ಬ್ರಹ್ಮದೇವರೇ ಕಾಣಿಸ್ಕೋತಾರೆ. ಏನಪ್ಪ ಹೀಗೆ ತಪಸ್ಸು ಮಾಡ್ತಿದೆ, ಸೃಷ್ಟಿ ಆಗಲಿ ಅಂತ ನಿನ್ನನ್ನು ಸೃಷ್ಟಿ ಮಾಡಿದ್ದು, ಸೃಷ್ಟಿ ಕಾರ್ಯ ಮುಂದುವರಿಬೇಕು, ಪ್ರಜೋತ್ಪತ್ತಿ ಆಗಬೇಕು, ನೀನು ತಪಸ್ಸು ಮಾಡ್ತಾನೇ ಇದೆ ಅಂತ. ಆಗ ಕರ್ದಮ್ಮ ಆಗಲಿ, ಆದರೂ ನಮ್ಮ ಜೀವನದಲ್ಲಿ ಬರೀ ದೇವ್ರನ್ನೇ ಉಪಾಸನೆ ಮಾಡಿಕೊಂಡು ಸನ್ಯಾಸತ್ವ ತಗೊಳ್ಬೇಕು ಅಂತಿದ್ದೀನಿ ಅಂತ ಬ್ರಹ್ಮದೇವರು ಹೇಳ್ತಾರೆ. ನಿನ್ನ ಸೃಷ್ಟಿ ಮಾಡಿರೋದು ನಿನ್ನಿಂದ ಸಂತಾನ ಆಗಬೇಕು, ಆಮೇಲೆ ಬೇಕಾದ್ರೆ ನೀನು ಸನ್ಯಾಸತ್ವ ತಗೋ ಅಂತ ಆಜ್ಞೆ ಮಾಡ್ತಾರೆ. ಹೇಳ್ಬಿಟ್ಟು ಬ್ರಹ್ಮದೇವರೇ ಒಂದು ಮಾತು ಹೇಳ್ತಾರೆ. ಮನು ಚಕ್ರವರ್ತಿ ಬರ್ತಾನೆ, ಅವನ ಪುತ್ರಿ ದೇವಹೂತಿ ಅಂತಿದ್ದಾಳೆ, ಭಾಳ ಶ್ರೇಷ್ಠವಾದಂಥ ಕನ್ಯಾರತ್ನ. ದೇವಹೂತಿ ಮನಸ್ಸಿನಲ್ಲೇನೆಂದರೆ, ಯಾರು ಭಗವಂತ ದರ್ಶನ ಮಾಡಿದಾನೋ ಅವನನ್ನು ನಾನು ಮದುವೆ ಆಗ್ತೀನಿ ಅಂತ ಅವಳ ಸಂಕಲ್ಪ. ತಂದೆಗೆ ಹೇಳಿರ್ತಾಳೆ ಮನು ಚಕ್ರವರ್ತಿಗೆ, ಯಾರು ಪ್ರತ್ಯಕ್ಷ ಭಗವಂತ ದರ್ಶನ ಮಾಡಿದಾನೋ ಅಂಥ ಮಹಾನ್ ಭಾವವನ್ನು ನಾನು ಲಗ್ನ ಆಗಬೇಕು ಅಂತಿದ್ದೀನಿ ಅಂತ ಅವಳು ಸಂಕಲ್ಪ. ಈಗ ಯಾರು ಸಿಗ್ತಾರೆ ಅಂತಾರೆ? ಸಿಗೋದು. ಚೆನ್ನಾಗಿ ಹಣ ಇರಬೇಕು, ಮನೆ ಇದೆಯಾ, ಕಾರ್ ಇದೆಯಾ,
ತಂದೆ ತಾಯಿ ಇಲ್ಲ ತಾನೇ, ಈ ಥರ ಕೇಳ್ತಾರೆ. ತಂದೆ ತಾಯಿ ಇರಬಾರ್ದು, ಯಾರೂ ಇರಬಾರ್ದು, ಮನೆ ಇರಬೇಕು, ಕಾರ್ ಇರಬೇಕು, ಚೆನ್ನಾಗಿ ಹಣ ಇರಬೇಕು, ಹೀಗೆಲ್ಲ ಶುರುವಾಗಿದೆ. ಇಲ್ಯಾರೂ ಆ ಥರ ಇಲ್ಲ ಬಿಡಿ, ನಮ್ಮದು ಯೋಚನೆ ಮಾಡೋದು ಬೇಡ. ಆ ರೀತಿ ಚಿಂತನೆ ಇತ್ತು. ಇದನ್ನು ಬ್ರಹ್ಮದೇವರು ಹೇಳ್ತಾರೆ, ನಿನಗೆ ಶ್ರೇಷ್ಠವಾದಂಥ ಕನ್ಯಾರತ್ನ, ಆಕೆಯನ್ನು ಲಗ್ನ ಮಾಡಿಕೊ. ಮನುಚಕ್ರವರ್ತಿಗೆ ಬ್ರಹ್ಮದೇವರು ಆದೇಶ ಕೊಡ್ತಾರೆ. ಮನುಚಕ್ರವರ್ತಿ ಶತರೂಪ, ಅವರಿಬ್ಬರು ಪತಿ ಪತ್ನಿಯರು, ಅವರಿಬ್ಬರು ಬರ್ತಾರೆ. ನೋಡಿ, ಬ್ರಹ್ಮದೇವರು ಪ್ರಾರಂಭದಲ್ಲಿ ಸೃಷ್ಟಿ ಪ್ರಾರಂಭ ಆಗುವ ಚತುರ್ಮುಖ ಬ್ರಹ್ಮದೇವರು ತಮ್ಮ ಬಲಭಾಗದಿಂದ ಮನುಚಕ್ರವರ್ತಿ ಪ್ರಕಟ ಆಗ್ತಾರೆ, ಎಡಭಾಗದಿಂದ ಶತರೂಪ ರಾಣಿ ಪ್ರಕಟ ಆಗ್ತಾರೆ. ಅವರಲ್ಲೇ ಸೃಷ್ಟಿ ಪ್ರಾರಂಭ ಆಗಿದ್ದು. ಆದಿ ದಂಪತಿಗಳವರು ಶತರೂಪ ಮನುಚಕ್ರವರ್ತಿ. ಅದಕ್ಕೆ ನಮಗೆಲ್ಲ ಮಾನವರು ಅಂತ ಹೆಸರು ಬಂದಿದ್ದು. ಮನುವಿನಿಂದಾಗೆ ನಮಗೆಲ್ಲ ಮಾನವರು ಅಂತ ಬಂದಿದ್ದು. ಅವರ ಪುತ್ರಿನೇ ದೇವಹೂತಿ. ಮೊದಲು ಸೃಷ್ಟಿಯಾಗಿದ್ದು ಹೆಣ್ಣುಮಕ್ಕಳೇ, ಗೊತ್ತಾಯ್ತಾ? ಏನಾದರೂ ಧರ್ಮ ಉಳಿಬೇಕಾದ್ರೆ ಹೆಣ್ಣುಮಕ್ಕಳೇ, ಇಲ್ಲೂ ಹೆಣ್ಮಕ್ಳೇ ಜಾಸ್ತಿ. ಧರ್ಮಕ್ಕೆ ಬರೋರು ಹೆಣ್ಮಕ್ಳೇ. ಬೇರೆ ಹೊಡೆದಾಟ, ಬಡದಾಟ, ಕೂಗಾಟ, ಕಿರ್ಚಾಟ ಇದ್ದರೆ ಅಲ್ಲಿ ಗಂಡಸರಿರ್ತಾರೆ. ಅವರಲ್ಲಿ ಸತ್ಕರ್ಮಗಳು ನಡೆದರೆ ಹೆಣ್ಮಕ್ಳೇ. ಹಿಮವಂತ ಬ್ರಹ್ಮದೇವರು ಕೂಡ ತಪಸ್ಸು ಮಾಡ್ತಾನೆ. ಹಿಮವಂತ ನನಗೆ ಸಂತಾನ ಕೊಡುವಂತ. ಅವನಿಗೆ ಹೆಣ್ಮಗು ಹುಟ್ಟುತ್ತೆ. ಅವನಂತ ಹೆಣ್ಮಗು ಹುಟ್ಬಿಡ್ತಾವೆ. ಬ್ರಹ್ಮದೇವ್ರನ್ನ ಕೂಡ ತಿರ್ಗಾ ತಪಸ್ಸು ಮಾಡ್ತಾನೆ. ಬ್ರಹ್ಮದೇವ್ರ ತಿರ್ಗಾ ಏನಪ್ಪ ತಪಸ್ಸು ಮಾಡ್ತಿ? ಅಲ್ಲ, ನನಗೆ ಸಂತಾನ ಕೊಡು ಅಂದರೆ ಹೆಣ್ಮಗು ಕೊಟ್ಬಿಟ್ಟಿಯಲ್ಲ. ಬ್ರಹ್ಮದೇವ್ರು ಹೇಳ್ತಾರೆ, ಹೆಣ್ಣು ಅಂದರೆ ಏನು ತಿಳ್ಕೊಂಡೆ ನೀನು? ಅಷ್ಟು ಆಶ್ಚರ್ಯ ಮಾಡ್ತೀಯ. ದಶಕನ್ಯಾ ದಶಪುತ್ರ ಸಮಾಕನ್ಯಾ. ದಶಪುತ್ರ ಸಮಾಕನ್ಯಾ. 10 ಜನ ಗಂಡು ಮಕ್ಕಳು ಅಷ್ಟು ಪುಣ್ಯ ತಂದು ಕೊಡೋಕ್ಕಾಗಲ್ಲ. ಒಬ್ಬ ಹೆಣ್ಮಗಳು ಅಷ್ಟು ಪುಣ್ಯ ತಂದು ಕೊಡ್ತಾರೆ. ಒಂದು ನೀ ಕನ್ಯಾದಾನ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೆ ಅಂದರೆ, ನಿನಗೆ 10 ಜನ ಗಂಡು ಮಕ್ಕಳಿದ್ರು ಅಷ್ಟು ಪುಣ್ಯ ತಂದು ಕೊಡಲ್ಲ, ಗೊತ್ತಾಯ್ತಾ? ಅದಕ್ಕೆ ಇನ್ಮೇಲೆ ಹೆಣ್ಮಕ್ಳನ್ನ ಜಾಸ್ತಿ ಪಡೀರಿ, ಪುಣ್ಯ ಜಾಸ್ತಿ ಸಿಗುತ್ತೆ. ಜವಾಬ್ದಾರಿ ಇರಬಹುದು. ಇದನ್ನು ಸ್ಕಾಂದ ಪುರಾಣದ ಕಥೆ ಅದು. ಚತುರ್ಮುಖ ಬ್ರಹ್ಮದ ಗೌರಿ ಸ್ವತಃ ಗಿರಿಜೆ ಹುಟ್ಟಿದಾಗ ನಡೆದ ಘಟನೆ ಇದು. ದಶಪುತ್ರ ಸಮಾಕನ್ಯಾ ಆ ಸಂಗತಿಯನ್ನು ಉಲ್ಲೇಖ ಮಾಡ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಆ ದೇವಹೂತಿಯನ್ನು ಕರ್ದಮ ಪ್ರಜಾಪತಿ ಕೊಡಕ್ಕೆ ಬಂದಾಗ ಅವನು ಒಪ್ಕೊಳ್ತಾನೆ, ಬ್ರಹ್ಮದೇವರ ಆಜ್ಞೆ ಆಗಿದೆ. ಆದರೆ ಅವನು ಕಂಡೀಷನ್ ಹೇಳ್ತಾನೆ, ನನಗೆ ಸಂತಾನ ಆಗ್ತಿದ್ದಾಗೆ ನಾನು ಸನ್ಯಾಸತ್ವ ತೊಗೊಂಡ್ಬಿಡ್ತೀನಿ. ಅದಕ್ಕೆ ಒಪ್ಕೋಬೇಕು. ಲಗ್ನ ಆಗ್ತೀನಿ, ಸಂತಾನ ಆದಮೇಲೆ ನಾನು ಸನ್ಯಾಸತ್ವ ತೊಗೊಂಡ್ಬಿಡ್ತೀನಿ. ಅದಕ್ಕೆ ಒಪ್ಕೊಳ್ಳೋದಾದರೆ ಮಾಡ್ಕೋತೀನಿ. ಆ ಕಂಡೀಷನ್ಗೆ ಒಪ್ಕೋತಾರೆ. ಇವನಿಗೆ 9 ಜನ ಹೆಣ್ಮಕ್ಳಾಗುತ್ತೆ. ಆ ಹೆಣ್ಮಕ್ಳಲ್ಲಿ ಸತೀದೇವಿ, ಅನಸೂಯೆ ಇವರೆಲ್ಲ ಹುಟ್ಟುತ್ತಾರೆ. ದೇವಹೂತಿಗೆ ಹುಟ್ಟಿದವರೇ ಅವರೆಲ್ಲ 9 ಜನ ಹೆಣ್ಮಕ್ಳು. ಒಳ್ಳೊಳ್ಳೆ ಋಷಿಗಳು ಕೊಟ್ಟು ಲಗ್ನ ಮಾಡ್ತಾರೆ. ಇವ್ರು ಹೊರಡ್ತೀನಿ ಎಂದಾಗ ಆಗ ದೇವಹೂತಿ ಹೇಳ್ತಾರೆ, ಅಲ್ಲ, ಹೆಣ್ಮಕ್ಳು ಎಲ್ಲ ಹುಟ್ಟಿದ್ರು, 9 ಜನ ಅವ್ರನ್ನ ಕೊಟ್ಟು ಲಗ್ನ ಮಾಡಿಬಿಟ್ವಿ, ನೀವು ಸನ್ಯಾಸತ್ವ ತೊಗೊಂಡ್ರೆ ನನ್ನ ಗತಿ ಏನು? ನಾನು ನೋಡ್ಕೊಳ್ಳೋಕ್ಕಾರು ಒಬ್ಬರು ಬೇಕಲ್ಲ ಅಂಥೇಳಿ ಆಗ ಸ್ವತಃ ಕರ್ದಮ ಋಷಿ ಒಂದು ಮಾತು ಹೇಳ್ತಾನೆ, ಇಲ್ಲ, ಭಗವಂತ ಹೇಳಿದ್ದ ನಿನ್ನ ಸಾಧನೆ ತುಂಬ ಮಹತ್ವದಪ್ಪ. ನಾನೇ ನಿನ್ನ ಮಗನಾಗಿ ಹೋಗ್ತೀನಿ, ನಾನೇ ನಿನಗೆ ಮಗನಾಗಿ ಹೋಗ್ತೀನಿ ಅಂತ ಭಗವಂತ ನನಗೆ ಹೇಳಿದ್ದ, ನನಗೆ ನೆನಪಾಗ್ತಾ ಇದೆ ಅಂಥೇಳಿ ಭಗವಂತನ ಕುರಿತು ಸ್ತುತಿ ಮಾಡ್ತಾರೆ. ಆಮೇಲೆ ನೋಡಿ, ಭಗವಂತನೇ ಹುಟ್ಟುತ್ತಾನೆ. ಅವನೇ ಕಪಿಲ ವಾಸುದೇವ ಅಂತ. ಕಪಿಲ ಮಹರ್ಷಿ, ಕಪಿಲ ವಾಸುದೇವ. ಕರ್ದಮ ತಾನು ಹೇಳಿದ ನೋಡಿ, ಶ್ರೀ ಸೂಕ್ತದಲ್ಲಿ ಕರ್ದಮನ ಬಗ್ಗೆ ವರ್ಣನೆ ಇದೆ ವೇದದಲ್ಲಿ. ಕರ್ದಮ ತಾನು ಹೊರಟ್ಬಿಡ್ತಾನೆ ಸನ್ಯಾಸತ್ವ ತಗೊಂಡು. ಈಗ ಮಗ ಹುಟ್ಟಿದ್ದಾನೆ, ಮಗ ನೀನು ನೋಡ್ಕೋತಾನೆ, ಅವನಿಂದ ನೀವು ಒಳ್ಳೆ ಸಾಧನೆ ಆಗುತ್ತೆ. ಸಾಕ್ಷಾತ್ ಭಗವಂತನೇ ಹುಟ್ಟಿದ್ದಾನೆ. ತನ್ನ ಮಗನಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಹೊರಟೋಗ್ತಾನೆ ಕರ್ದಮ.